ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆದರೆ ಇವತ್ತಿನ ಒಂದು ವಿದ್ಯಮಾನದಲ್ಲಿ ನೋಡ್ತಾ ಇದ್ದರೆ ಏನು ಪ್ರಜ್ವಲ್ ರೇವಣ್ಣ ಬಗ್ಗೆ ಇದರಲ್ಲಿ ರಾಜಕೀಯದ ಒಂದು ಏನು ಹಿತಾಸಕ್ತಿಯಿಂದ ಏನು ರೂಲ್ ಆಫ್ ಲಾ ಅಂದರೆ ಈ ಸಾಮಾನ್ಯ ಜನರಿಗೆ ಒಂದು ಕಾನೂನು ಮತ್ತು ಏನು ರಾಜಕೀಯ ಹಿತಾಸಕ್ತಿ ಇರೋರಿಗೆ ಒಂದು ಕಾನೂನು ಅಂತ ನೋಡ್ತಾ ಇದ್ದರೆ ಇವತ್ತು ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗ್ತಾ ಇದೆ, ಇವತ್ತು ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಉಳಿತದೋ ಇಲ್ಲೋ ಈ ನಿಟ್ಟಿನಲ್ಲಿ ನೋಡಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಒಂದು ಅಪರಾಧವನ್ನು ಮಾಡಿದ್ದಾರೆ. ಇದು ಅಂತಿಂಥ ಅಪರಾಧ ಅಲ್ಲ, ಗಂಭೀರವಾದ ಅಪರಾಧವನ್ನು ಮಾಡಿದ್ದಾರೆ. ಇವತ್ತು ಆತ ಹೊರದೇಶಕ್ಕೆ ಹೋಗಿದ್ದಾನೆ. ಆ ಹೊರದೇಶದಿಂದ ಕರೆ ತರುವ ಕೆಲಸವೂ ಕೂಡ ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರ ಕೂಡ ಇದೆ. ಆದರೆ ಈ ನಿಟ್ಟಿನಲ್ಲಿ ಬರೀ ಪೇಪರ್ ಕರೆಸ್ಪಾಂಡೆನ್ಸ್ ಆಗ್ತದೆ ಹೊರತು ಜನರ ಮುಂದೆ ಜನರ ಬಗ್ಗೆ ಇದೆಲ್ಲ ಅಭಿಪ್ರಾಯಗಳು ಕೆಟ್ಟ ಅಭಿಪ್ರಾಯ ಹೋಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಯಾವುದೇ ಸರ್ಕಾರ ಆಗಿರ್ಬೋದು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂಥ ಯಾವ ರಾಜಕಾರಣಿಗಳು ಇಲ್ಲ, ಯಾವ ಪಕ್ಷದಲ್ಲಿ ಇಲ್ಲ. ಲೆಕ್ಕ ಹಾಕಿದರೆ ಪ್ರಜ್ವಲ್ ರೇವಣ್ಣನವರು 30 ದಿವಸ ಆಯಿತು, ಇವತ್ತಿಗೂ ಅರೆಸ್ಟ್ ಆಗಿಲ್ಲ. ಅವನಿಗೆ ಒಂದು ಬಂಧನ ಮಾಡಬೇಕಾಗಿತ್ತು. ಈ ಬಂಧನ ಇವತ್ತಿಗೂ ಆಗ್ತಾ ಇಲ್ಲ ಅಂದರೆ ಪ್ರಜಾಪ್ರಭುತ್ವ ಎಲ್ಲಿ ಹೋಗಿದೆ? ಇದು ಬರೀ ಸಾಮಾನ್ಯ ಜನರಿಗೆ ಪ್ರಜಾಪ್ರಭುತ್ವನ, ಉಳ್ಳವರಿಗೆ ಪ್ರಜಾಪ್ರಭುತ್ವನ, ಇದು ಗೊಂದಲವಾಗ್ತದೆ. ಜನರು ಇದ್ರ ಬಗ್ಗೆ ಸಾಕಷ್ಟು ಅರ್ಥವನ್ನು ಮಾಡ್ಕೋಬೇಕಾಗ್ತದೆ. ನಾವು ಈ ದೇಶದಲ್ಲಿ ಇರುವಂಥವ್ರು ಕಾನೂನನ್ನು ರಕ್ಷಣೆಯನ್ನು ಮಾಡುವಂಥ ಒಂದು ಅಧಿಕಾರ ವರ್ಗದವರು, ರಾಜಕೀಯ ವರ್ಗದವರು ಆಗಿರ್ಬೋದು, ಇವತ್ತು ಕಾನೂನನ್ನು ಮರೆಮಾಚಿ ಯಾವುದೋ ಮೂಲದಲ್ಲಿ ಅವನ ಉಳಿಸುವ ಪ್ರಯತ್ನವನ್ನು ಎಲ್ಲ ಸರ್ಕಾರಗಳು ಮಾಡ್ತಾಯಿದೆ. ಇದು ತಪ್ಪು, ಗಂಭೀರವಾದ ಒಂದು ಆರೋಪ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೊಂಡು ಜನರಿಗೆ ಬೇಗ ನ್ಯಾಯ ದೊರಕಿಸುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಈ ಪ್ರಜಾಪ್ರಭುತ್ವದೊಳಗೆ ಎಲ್ಲರಿಗೂ ಒಂದೇ ಕಾನೂನು. ಇವತ್ತಿನ ದಿನಮಾನದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸುದ್ದಿಯಾಗಿರ್ತಕ್ಕಂಥ ಈ ರೇವಣ್ಣವ್ರದ್ದಾಗಲಿ ಅವರು ಮಕ್ಕಳದಾಗಲಿ ಎಲ್ಲವುದು ಭಾಳ ಗಂಭೀರ ವಿಷಯ ಐತೆ. ಜನರು ಭಾಳ ಕಾತರದಿಂದ ನೋಡಕತ್ತಾರೆ. ಇದನ್ನು ಯಾಕೆ ಒಂದು ಬಂಡವಾಳಶಾಹಿಗಳಿಗೆ ಒಂದು ಕಾನೂನು, ಜನಸಾಮಾನ್ಯ ರೈತರಿಗೆ ಒಂದು ಕಾನೂನು ಅಂಥೇಳಿ ಭಾಳ ಗೊಂದಲ ಆಕತ್ತೈತೆ. ನಾನು ಸಹಿತ ಇಂಥ ವಿಷಯದೊಳಗೆ ಜೈಲಿಗೆ ಹೋಗಿ ಬಂದಿದ್ದೀನಿ, ವಿನಾಕಾರಣ ಅದು ಮುಕ್ತನಾಗಿ ಬಂದೀನಿ. ಆದರೆ ನನಗೇನಂದರೆ ನಿಜವಾಗಲೂ ಅಪರಾಧ ಮಾಡ್ತಕ್ಕಂಥವ್ರು ಜೈಲಿಗಿರಬೇಕು, ನಿರಪರಾಧಿಗಳು ಹೊರಗಿರ್ಬೇಕೆಂಬ ನಮ್ಮ ಆಸೆ. ಇದು ಈ ಪ್ರಜ್ವಲ್ ರೇವಣ್ಣನ ಸೇರಿದಂತೆ ಇತರೆ ಇವೇನು CD ಮಾಡಿ ಈಗೇನು ಹಂಚಿಕೆ ಮಾಡಿದಾರು, ಎಲ್ಲ ಪಬ್ಲಿಸಿಟಿ ಮಾಡಿದಾರು, ಇವರು ಎಲ್ಲರೂ ಜೈಲಿಗೆ ಹೋಗೋದನ್ನು ನಾವು ಕಾತರದಿಂದ ಕಾಯ್ತಿದ್ದೀವಿ. ಇದು ಬಲು ಬೇಗನೆ ಬರಲ್ಲ ಅಂಥೇಳಿ ಆಶಿಸ್ತಾ ಇದ್ದೀವಿ ನಾವು ಜನಸಾಮಾನ್ಯರು. ಇವತ್ತೇನು ಹಾಸನ ಸಂಸದರಾಗಿರ್ತಕ್ಕಂಥ ಶ್ರೀಯುತ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣ ಏನು ನಡೀತಿದೆ, ಈಗಾಗಲೇ ಕರ್ನಾಟಕ ಘನ ಸರ್ಕಾರ SIT ತನಿಖೆ ವಹಿಸಿದೆ. ಈ SIT ತನಿಖೆ ಹಂತದಲ್ಲಿರೋದ್ರಿಂದ ಈ ಪ್ರಕರಣದ ಬಗ್ಗೆ ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ HD ಕುಮಾರಸ್ವಾಮಿ ಸಾಹೇಬರು ಕೂಡ ಇದ್ರ ಬಗ್ಗೆ ಸವಿವರವಾಗಿ ಎಲ್ಲ ರೀತಿಯಿಂದ ಪತ್ರಿಕಾ ಮತ್ತು ಮಾಧ್ಯಮದವರ ಮುಖಾಂತರ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇದು ಸವಿವರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ತಪ್ಪು ಯಾರದೇ ಇರಲಿ, ಈ ನೆಲದ ಕಾನೂನಿಗೆ ತಲೆಬಾಗಿ ಯಾರೇ ತಪ್ಪು ಮಾಡಿರಲಿ ಅದಕ್ಕೆ ಶಿಕ್ಷೆ ಆಗಬೇಕು, ಉಪ್ಪು ತಿಂದು ನೀರು ಕುಡಿಬೇಕಂತ ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಅದನ್ನು ಹೇಳಿದ್ದಾರೆ. ಹಾಗಾಗಿ ಇದೇನೇ ಇರಲಿ, ತನಿಖೆ ಯಶಸ್ವಿಯಾಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಆದಷ್ಟು ಬೇಗ ಈ ಪ್ರಕರಣಗಳು ಎಲ್ಲ ಯಾರೇ ತೊಂದರೆ ಆದಂಥವ್ರಿಗೆ, ಅನ್ಯಾಯ ಆದಂಥವ್ರಿಗೆ ನ್ಯಾಯ ಸಿಕ್ಕು ಈ ಸಮಸ್ಯೆಯಿಂದ ಆದಷ್ಟು ಬೇಗ ಮುಕ್ತರಾಗಲಿ. ಯಾರೇ ತೊಂದರೆ ಮಾಡಿದರೂ ಕೂಡ ಈ ನೆಲದ ಕಾನೂನು ಯಾರನ್ನೂ ಬಿಡಲ್ಲ. ಎಷ್ಟೇ ಪ್ರಭಾವಿಯಾಗಿದ್ದರೂ ಕೂಡ ಈ ನೆಲದ ಕಾನೂನಿಗೆ ಬದ್ಧರಾಗಿ ಅದಕ್ಕೆ ತನಿಖೆಗೆ ಸಹಕರಿಸಬೇಕಂತೇಳಿ ನಾನು ಈ ಮೂಲಕ ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛಪಡ್ತೀನಿ. ಈಗ ಏನಾಗಿದೆ, ಈಗ ಆಲ್ರೆಡಿ ಹಲವಾರು ಮಹಿಳೆಯರು ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರೋ ಹಲವಾರು ಮಹಿಳೆಯರು ಕೂಡ ಈಗ ಆಲ್ರೆಡಿ SIT ಮುಂದೆ ಒಂದು ತಮ್ಮ ಅಹವಾಲನ್ನು ಹೇಳ್ಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ತಮ್ಮ ಒಂದು ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಹಾಗಾಗಿ ತಕ್ಷಣವೇ ಏನು ಪ್ರಜ್ವಲ್ ರೇವಣ್ಣವನ್ನು ಎಲ್ಲಿದ್ರೂ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಅವ್ರ ಪಾಸ್ಪೋರ್ಟನ್ನು ಮುಟ್ಟುಗೋಲು ಹಾಕ್ಕೊಂಡು ಜೈಲಿಗೆ ಕಳಿಸೋ ಒಂದು ವ್ಯವಸ್ಥೆ ಆದರೆ ಮಾತ್ರ ಜನಸಾಮಾನ್ಯರಿಗೆ ಒಂದು ಕಾನೂನಿನ ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.